ಹಾಯ್ ಹಲೋ ನಮಸ್ತೆ, ನಾನ್ ನಿಮ್ಮ ಪ್ರೀತಿ ಎಂ ಎಚ್ ಪೂಜಾರ್ ಮಾತಾಡ್ತಾ ಇರೋದು. ನಾನಿವತ್ತು ಫಾಸ್ಟ್ ಲಾಗ್ ಮಾಡ್ತಾ ಇರೋದು ಮೈ ಯೂಟ್ಯೂಬ್ ಚಾನಲ್ ಎಂ ಎಚ್ ಪೂಜಾರ್. ಯಾರ್ಯಾರು ಹೋಗ್ತಾ ಇದೀವಿ ಅಂದ್ರೆ ನಾನು ಮತ್ತೆ ನಮ್ಮ ಸೋಮನಾಥ್ ಮತ್ತೆ ಮಾರುತಿ ಹೋಗ್ತಾ ಇದೀವಿ. ಅದು ಬೇರೆ ಕಡೆ ಹೋಗೋ ಪ್ಲೇಸ್ ಇತ್ತು. ಹಾಗಾಗಿ ಕಾಲೇಜಲ್ಲಿ ಫ್ರೆಂಡ್ಸ್ ಎಲ್ಲ ಬರ್ತೀನಿ ಅಂತ ಹೇಳಿದ್ರು. ನಮ್ಮೂರ್ ಪಕ್ಕನೇ ಕಿಲೋದನ್ಮಂತ ಅಂತ ಇದೆ, ಅಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ವಿ. ಅದೇ ಟೈಮ್ಗೆ ಬರಲ್ಲ ಅಂತ ಹೇಳಿದ್ರು. ಸೋಮನಾಥ್ ಅವರು ಬೇರೆ ಕಡೆ ಹೋಗೋಣ ಅಂತ ಹೇಳಿದ್ರು. ಸೋಮನಾಥ್ ಆಮೇಲೆ ಸೋಮನಾಥ್ ಅವರು ಇನ್ಸ್ಟಾಗ್ರಾಮಲ್ಲಿ ನಾನು ಕೂಡ ನೋಡಿದ್ದೆ, ಅವರು ಕೂಡ ನೋಡಿದ್ರು. ಇಲ್ಲೇ ಕುಷ್ಟಗಿ ಹತ್ರ 29 ಕಿಲೋಮೀಟರ್ ಇರೋ ಕಪಿಲ ತೀರ್ಥ ಫಾಲ್ಸ್ ಅಂತ, ಅದು ಕಬ್ಬುರಿ ಹತ್ರ ಬರುತ್ತೆ. ಹೋಗ್ತಾ ಹೋಗ್ತಾ ಹಿಂಗೆ ನೋಡಿ ಗೊತ್ತಾಗುತ್ತೆ. ಇಲ್ಲಿ ಹೋಗ್ಬೇಕಾದ್ರೆ ಗುರು ಯಾವನೋ ಬೈಕು ನಮ್ಮ ರೂಟಲ್ಲೇ ಬರ್ತಾನೆ, ಸಡನ್ಲಿ ಸ್ಟಾಪ್ ಮಾಡ್ತಾನೆ. ಚೂರಲ್ಲಿ ಮಿಸ್ ಆಯ್ತು. ನಾನು ಓಡಿಸ್ತಾ ಇದ್ದೆ ಗಾಡಿ, ನಮ್ದೇನು ತಪ್ಪಿಲ್ಲ. ಸಡನ್ಲಿ ಬ್ರೇಕ್ ಹಾಕಿದ, ಒಂದು ಸ್ವಲ್ಪ ಟೀ ಶರ್ಟ್ಗೆ ಟಚ್ ಆಯ್ತು. ಸುಮ್ಮನೆ ಹೋಗ್ತಾ ಇದ್ದೆ. ಅವಾಗ ಅಯ್ಯಿಂದ ಇವರೆಲ್ಲ ಫುಲ್ ಅದ್ರಕೊಂಡ್ರು, ಬೇಡ ಮಗ ಸುಮ್ಮನೆ ಹೋಗು ಅಂತ ಹೇಳಿದ್ರು. ನಂದೇನು ತಪ್ಪಿಲ್ಲ ಗುರು, ಅವನದೇ ತಪ್ಪು ಅಂತ ಹೇಳಿದೆ. ಆ ರೀತಿಯಲ್ಲೆಲ್ಲ ಸುಮ್ಮನೆ ಹೋದ್ವಿ. ಹೋಗ್ಬೇಕಾದ್ರೆ ಇಲ್ಲೊಬ್ರು ಅಂಕಲ್ ಮೇಕೆ ಮೇಯಿಸ್ತಾ ಇದ್ರು. ಅಲ್ಲ ನೋಡು, ಓ ಮಾವ. ಹಾ, ಇದು ನಮ್ಮ ಅಕ್ಕರೂರು, ಕಟ್ಗೆಹಳ್ಳಿ ಅಂತ. ನಾನು ಮುಂಚೆ ಇಲ್ಲಿ 2 ವರ್ಷ ಇದ್ದೆ. ಅಂದ್ರೆ ನಮ್ಮ ಮಳೆಯನ್ನು ಕರ್ಕೊಳಕ್ಕೆ ಇದ್ದೆ ಇಲ್ಲೇ. ಇದೆಲ್ಲ ನಾವು ಅಡ್ಡಾಡಿರೋ ಪ್ಲೇಸೇ, ಸಖತ್ತಾಗಿದೆ. ಇದು ತಿಪ್ನಾಳಿಂದ ಒಂದು 3 ಕಿಲೋಮೀಟರ್ ಇದೆ ಕೆ.ಬಿ. ಈ ಕೆ.ಬಿಯಲ್ಲಿ ಕೆಲ್ಸಕ್ಕೆ ಬೇಕಾಗಿದ್ದಾರಂತೆ. ಇದು ಕಂಪ್ಲೀಟ್ ಆದ್ಮೇಲೆ ಅವ್ರ ಕೆಳಗಡೆ ನಂಬರ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅಲ್ಲೇ ಹೋಗ್ಬೇಕಾದ್ರೆ ನಾನು ವಿಡಿಯೋ ಲಾಗಲ್ಲಿ ಇರಲಿಲ್ಲ. ಇಲ್ಲಿ ಅಂಕಲ್ಗೆ ಒಂದು ಸೀಟ್ ಹೋಗಿ ಬಿದ್ಬಿಟ್ಟ. ಅಂದ್ರೆ ಅಂಕಲ್ ಅವ್ರ ಪಾಡಿಗೆ ಅವ್ರು ಬರ್ತಾ ಇದ್ರು, ಅವನೇ ರಾಂಗ್ ರೂಟಲ್ಲಿ ಬಂದು ಸ್ಲೋ ಇತ್ತು ಬಿದ್ದಿದ್ದ. ಅಂಕಲ್ಗೆ ಯಾರು ನೀರೇ ಕೊಡ್ತಾ ಇಲ್ಲ. ಸಡನ್ಲಿ ಯಾರೋ ಒಬ್ರು ಹಿಂದೆಡೆ ತಂದು ಕೊಟ್ರು. ಯಾಕೆ ನಗ್ತಾ ಇದ್ದೇನೆ ಅಂದ್ರೆ, ನೀವು ರಾಂಗ್ ರೂಟಲ್ಲಿ ಬಂದಿದ್ದೀರ ಅಂತ ನಾನು ಅಂದೆ. ಇಲ್ಲಣ್ಣ ನಾವು ಹಂಗೆ ಬಂದೆ ಅಂದೆ. ಇಲ್ಲಿ ಬಿದ್ದಿರೋ ಮನುಷ್ಯ ಯಾರು ಗೊತ್ತಾ, ಇದು ದೋಟ್ಯಾಳ ಹತ್ರ, ಇದು ಕುಷ್ಟಗಿ ಬ್ರಿಡ್ಜ್. ನಾನು ನೋಡಿ ಫ್ರೆಂಡ್ಸ್, ಇದೇ ರೀತಿ ಯಾರು ಗಾಡಿ ಸ್ಪೀಡಾಗಿ ಓಡಿಸ್ಬೇಡಿ. ಓಡಿಸಿನಿ ಈ ಥರ ಮಾಡ್ಕೊಳಕ್ ಹೋಗಬೇಡಿ. ಇದು ಕುಷ್ಟಗಿ. ಇವಾಗ ಸೀದಾ ಎಲ್ಲಿಗೆ ಹೇಳು, ಕಪಿಲ ತೀರ್ಥ ಫಾಲ್ಸ್. ಈ ಕಪಿಲ ತೀರ್ಥ ಫಾಲ್ಸ್ ಇದು ಕಬ್ಬೆರಗಿ ನೋಡಿದೆ, ಹೇಳಿದಿನಲ್ಲ, ಇದು ಕಬ್ಬೆರಗಿ. ಈ ಟರ್ನಿಂಗ್ ಬರುತ್ತೆ, ಟರ್ನಿಂಗ್ ಒಳಗರು ಎಲ್ಲ ಹಳೆ ಕಾಲದ ಮನೆಗಳು, ಇಲ್ಲೆಲ್ಲ ಶಿಲೆಗಳು ತರ ಇದೆ. ಸಖತ್ತಾಗಿದೆ ಮನೆಯೆಲ್ಲ. ಇದು ಕಬ್ಬೆರಗಿಯ ಶಾಲೆ ಬರುತ್ತೆ ನೋಡಿದ್ರೆ, ಇಲ್ಲಿ ಊರು ಹೊರಗನೆ ಇದೆ ಶಾಲೆ, ತುಂಬಾ ಚೆನ್ನಾಗಿದೆ. ಬರ್ಬೇಕಾದ್ರೆ ಒಳಗಡೆ ಹೋಗಿದ್ವಿ ನಾವು. ನೋಡಿ ಫ್ರೆಂಡ್ಸ್, ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ ಪ್ರೀತಿಯಲ್ಲಿ ಪೂಜಾರ್. ನಮ್ಗೆ ಇದೇ ಥರ ಯಾವುದಾದ್ರು ಶಾರ್ಟ್ ಮೂವಿ ಮತ್ತು ಲಾಗ್ಗಳು ಬರ್ತಾ ಇರುತ್ತೆ. ಮೊನ್ನೆ ತಾನೇ ರೀಸೆಂಟಾಗಿ ಒಂದು ಮೈ ಲವ್ 360 ಡಿಗ್ರಿ ಅಂತ ಶಾರ್ಟ್ ಮೂವಿ ಮಾಡಿದ್ದೀನಿ. ಎಲ್ಲರೂ ಹೋಗಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ. ಅಂತೂ ಇಂತೂ ಕಪಿಲ ತೀರ್ಥ ಪ್ಲೇಸ್ ಬಂತು ನೋಡಿ. ಯಾವ ರೀತಿ ಇದೆ ಗುರು, ಒಳ್ಳೆ ವಾತಾವರಣ ಸಖತ್ತಾಗಿದೆ. ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ, ಆದರೂ ಅಲ್ಟಿಮೇಟ್ ಇದೆ. ನಿಮಗೆ ಹೋಗ್ತಾ ಹೋಗ್ತಾ ನೋಡಿ, ನಿಮಗೆ ಗೊತ್ತಾಗುತ್ತೆ. ವಾವ್, ಸೂಪರ್ ನೈಸ್, ವಂಡರ್ಫುಲ್. ಫುಲ್ ಜೋಶಲ್ಲಿದ್ದು, ಒಳ್ಳೆ ಕಣ್ಣಿಗೆಲ್ಲ ಒಳ್ಳೆ ತಂಪು. ಈ ಥರ ಪ್ಲೇಸ್ ನೋಡೋಕ್ಕೂ ಸ್ವಲ್ಪ ಪುಣ್ಯ ಮಾಡಿರ್ಬೇಕು. ಮಾರುತಿ ಅವ್ರು ಎಲ್ಲಿದ್ದಾರೆ ಗುರು? ಮಾರುತಿ ಅವ್ರು ಅಂತಿಂತೂ ಗಾಡಿ ಸೈಡ್ಗೆ ಹಾಕಿದ್ರು. ಹೋಗ್ತಾ ಇದ್ವಿ ಇವಾಗ. ಒಳ್ಳೆ ಪ್ಲೇಸ್ ಎಲ್ಲ ಸ್ಟಾಪ್ ಆಗಿ ಸಿಕ್ಕಾಪಟ್ಟೆ ಜನರು ಆಲ್ರೆಡಿ ಬಂದಿದ್ರು. ನಾನು ಬಂದಾಗ ಒಂದು 12 ಕಿಲೋಮೀಟರ್ ಆಗಿತ್ತು. ಅಲ್ಲ 12 ಕಿಲೋಮೀಟರ್ ಅಂತ, ಸಾರಿ 12 ಗಂಟೆ ಆಗಿತ್ತು. ಬಂದ್ವಿ. ಬಂದಾದ್ಮೇಲೆ ತುಂಬ ಸಖತ್ತಾಗಿದೆ ಅವರು ಪ್ಲೇಸ್ ಮಾತ್ರ. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ಚೆನ್ನಾಗಿದೆ ಆಲ್ಮೋಸ್ಟ್ ಆಲ್.
ಇದೇ ನೋಡಿ ಫ್ರೆಂಡ್ಸ್, ಕಪಿಲ ತೀರ್ಥ ಫಾಲ್ಸ್. ಅದೇ ನಮ್ಮ ನೋಡಿ ಗುರು, ವಂಡರ್ಫುಲ್ ಆಗಿದೆ. ಸೋಮನಾಥ್ ಅವ್ರ ರೋಡ್ ಮಂಗ ಕುಂತ ತಿಂತಿದ್ದಾರೆ ಈಗ. ವಾವ್ ವಾವ್ ನೈಸ್. ಇಲ್ಲಿ ಗರ್ಲ್ಸ್ ಎಲ್ಲ ಇದ್ರು. ನೋಡು ಗುರು, ಇದು ಕೆಳಗಡೆ ಬಂಡೆ ಇದಲ್ಲ, ಸ್ಲಿಪ್ ಆಗಿದ್ರೆ ನೋಡ ಸ್ವಂತನೇ ಮುರುತ್ತೆ. ಅಲ್ಲಿ ಬರ್ಬೇಕಾದ್ರೆ ರೆಡ್ ಟಿ ಶರ್ಟ್ ಹುಡುಗಿ ಇದ್ದಾಳಲ್ಲ ಅಲ್ಲಿ, ಆ ಶರ್ಟ್ ಗರ್ಲ್, ಅವಳು ಕೂಡ ಬಿದ್ದಿದ್ಲು. ನೋಡಿ ಗುರು, ಇದು ಸಿಕ್ಕಾಪಟ್ಟೆ ಆಳವಾಗಿದೆ ಅಂತ ಹೇಳಿದ್ರು, ನನಗೂ ಗೊತ್ತಿರಲಿಲ್ಲ. ಅಲ್ಲಿ ಹೇಳಿದ್ರು, ಬಹುಶಃ ನಾನು ನೋಡಿದೆ. ಇನ್ನೊಂದು ಗುರು ಹಣ್ಣು ತೋರಿಸ್ತಾವನೆ, ಸಖತ್ತಾಗಿದೆಯಾ ಫ್ರೆಂಡ್ಸ್. ಅಲ್ಲೇ ನಾವು ಓದ್ ಜಾಗದಲ್ಲಿ ಬಾಗಲಕೋಟೆ ಅವ್ರು ಬಂದಿದ್ರು. ಅಣ್ಣ ಪರಿಚಯ ಆದ, ಅಣ್ಣವ್ರು 2 ಮಾತು ಹೇಳ್ತಾರೆ, ನೋಡಿ ಕೇಳಿ ಇವಾಗ. ಅವ್ರ ವಾಯ್ಸ್ ಕೇಳಲಿಲ್ಲ ನಿಮಗೆ ಬಹುಶಃ, ಇರಲಿ ಮುಂದೆ ನೋಡೋಣ. ನಾನು ವಾಚ್ ಬಿಚ್ಚಿರಲಿಲ್ಲ, ಮತ್ತೆ ಹೋಗಿ ಮಾರುತಿ ಅವ್ರ ಕೇಳಿಗೆ ವಾಚ್ ಕೊಟ್ಟೆ. ಒಳ್ಳೆ ಎಂಜಾಯ್ ಮಾಡ್ತೀವಿ, ಒಳ್ಳೆ ಸಖತ್ತಾಗಿ. ನೋಡಿ ನಾವು ಯಾವ ರೀತಿ ಎಂಜಾಯ್ ಮಾಡ್ತೀವಿ ಅಂತ ನೀವೇ ನೋಡಿ. ಎಲ್ಲರಿಗೂ ನಮಸ್ಕಾರ. ಇದು ಕುಷ್ಟಗಿಯಿಂದ 29 ಕಿಲೋಮೀಟರ್ ಇರೋ ಕಪಿಲ ತೀರ್ಥ ಫಾಲ್ಸ್ ಅಂತ. ಇದು ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್ ಯಾರಾದರೂ ಬರ್ಬೇಕನ್ಸಿದ್ರೆ ಬನ್ನಿ. ನೀವು ಕೂಡ ಕಡಿಮೆ ಬಜೆಟಲ್ಲಿ, ಜಸ್ಟ್ ಬರೀ 300 ರೂಪಾಯಿಂದ ಬರೀ 200 ಸಾಕು, ಇಷ್ಟೇ ಸಾಕು. ಪೆಟ್ರೋಲು 100 ರೂಪಾಯಿ ಖರ್ಚಿಗಿದ್ರೆ ಸಾಕು. ಒಳ್ಳೆ ಸಖತ್ತಾದ ಪ್ಲೇಸ್ ಇದೆ. ಇಲ್ಲೊಂದು ಈಶ್ವರ ಅಂತ ದೇವಸ್ಥಾನ ಇದೆ, ಅಮ್ಮವ್ರು ಪೂಜೆ ಮಾಡ್ತಿದ್ರು. ಆ ಕಡೆ ಹೋಗ್ಬೋದು ಅಂತ ಕೇಳಿದೆ. ಸರಿ ಹೋಗಪ್ಪ, ಅದರಲ್ಲಿ ಏನಿಲ್ಲ ಅಂತ ಹೇಳಿದ್ರು. ಹಾಗೆ ಒಂದು ಫಿಲಿಮಿಂದ ವಿಡಿಯೋ ಮಾಡಿಕೊಂಡೆ. ಅಮ್ಮವ್ರು ಸಹ ಮಾಡ್ತಾಯಿದ್ರು. ಇವಾಗ ನೋಡ್ಕೊಂಡು ಅಲ್ಲಿಗ ಇದು ಬಂದ್ಬಿಟ್ಟು ಯಾವಾಗೋ ಜಾತ್ರೆ ನಡೀತೆ ಅಂತಿದೆ, ಸಖತ್ತಾಗಿ ಫುಲ್ ಗ್ರ್ಯಾಂಡೇ ನಡೀತೆ ಅಂತೆ. ಅಜ್ಜವ್ರ ಡೇಟ್ ಅದು ನಾನು ಮರ್ತಿದ್ದೆ. ಬಟ್ ಕೆಳಗಡೆ ಕೇಳಿ ಇದು ಹಾಕಿರ್ತೀನಿ, ಬರ್ದಿರ್ತೀನಿ. ಈ ಒಂದು ಲಾಸ್ಟ್ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇತ್ತು, ಒಳಗಡೆ ಹೋಗಲಿಲ್ಲ, ಶೂ ಹಾಕಿದ್ವಿ. ಹಂಗಾಗಿ ಇಲ್ಲೇ ಹೊರಗಡೆನೇ ಇದೇ ಮಾಡಿದ್ವಿ, ಸಖತ್ತಾಗಿತ್ತು. ಫ್ರೆಂಡ್ಸ್ ಯಾವ ರೀತಿ ಇದೆ, ಗಂಗಾವತಿ ಪಾರ್ಕ್ ಇದ್ದಂಗಿದೆ. ನನಗಿಂತೂ ಇಲ್ಲಿಗೆ ನಾವು ಕಪಿಲ ತೀರ್ಥ ಫಾಲ್ಸ್ ಡೀಟೇಲ್ಸ್ ಎಲ್ಲ ಹಾಕಿದ್ವಿ. ಸಖತ್ತಾಗಿತ್ತು. ನಾವು ಮುಂಚೆ ಹೋಗ್ಬೇಕಾದ್ರೆ ಅಲ್ಲಿನ ಪ್ಲೇಸ್ ಇದ್ದು ನಾವು ಹೋಗಲಿಲ್ಲ, ಟೈಮ್ ಇರಲಿಲ್ಲ. ನೋಡಿ ಯಾವ ರೀತಿ ಕಾಣ್ತಾ ಇದೆ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಇದ್ದರೆ ನಾವು ಏನು ಬೇಕಾದ್ರೂ ಮಾಡ್ಬೋದು. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಪ್ಲೀಸ್ ಸಪೋರ್ಟ್.